ಫ್ಯೂ ಇಂಗ್ರೀಡಿಯೆಂಟ್ಸ್ ಇದ್ದರೆ ಸಾಕು, ಈ ಥರ ಬೇಕ್ರಿ ಸ್ಟೈಲ್ ಹನಿ ಕೇಕ್ ಮನೆಯಲ್ಲೇ ಮಾಡ್ಬೋದು. ಈ ಥರ ವೀಡಿಯೋಸ್ಗಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕನನ್ನು ಕ್ಲಿಕ್ ಮಾಡಿ. ಫಸ್ಟ್ ಕೇಕ್ ಬ್ಯಾಟರ್ ರೆಡಿ ಹೇಗೆ ಮಾಡೋದು ಅಂತ ನೋಡೋಣ. ನಾನಿಲ್ಲಿ ಎಗ್ ಹಾಕ್ತಾಯಿದ್ದೀನಿ, ನೀವು ಮೊಸರು ಕೂಡ ಯೂಸ್ ಮಾಡ್ಬೋದು. ನೆಕ್ಸ್ಟ್ ನಾನಿಲ್ಲಿ 2 to 3 ಸ್ಪೂನ್ ಆಯಿಲ್ ಹಾಕ್ತಾಯಿದ್ದೀನಿ. ಸ್ವಲ್ಪ ಬಿಸಿ ಇರುವ ಹಾಲು 1 ಕಪ್. ಬಿಸಿ ಇರೋದ್ರಿಂದ ಕೇಕ್ ತುಂಬ ಫ್ಲಫಿಯಾಗಿ ಬರುತ್ತೆ. ಇಲ್ಲಿ ನಾನು ಸ್ಟ್ರಾಬೆರಿ ಎಸೆನ್ಸ್ ಹಾಕ್ತಿದ್ದೀನಿ, ಇದು ಆಪ್ಷನಲ್. ಬೀಟರ್ ಇದ್ದರೆ 2 to 3 ಮಿನಿಟ್ಸ್ ಇಟ್ಸ್ ಮೋರ್ ದೆನ್ ಇನಫ್. ಆದರೆ ಈ ಥರ ಕೈಲಿ ಮಿಕ್ಸ್ ಮಾಡೋದಾದರೆ 10 to 15 ಮಿನಿಟ್ಸ್ ಮಿಕ್ಸ್ ಮಾಡಿ. ಚೆನ್ನಾಗಿ ಮಿಕ್ಸ್ ಆದ ನಂತರ ಪೌಡರ್ ಶುಗರ್ ಹಾಕಿ ಮತ್ತೆ ಒಂದು ಸತಿ ಮಿಕ್ಸ್ ಮಾಡ್ಕೊಳ್ಳಿ. ಈ ಥರ ಮಿಕ್ಸ್ ಮಾಡೋದ್ರಿಂದ ಕೇಕ್ ತುಂಬ ಚೆನ್ನಾಗಿ ಬರುತ್ತೆ. ನಂತರ ನಾನಿಲ್ಲಿ 1 ಕಪ್ ಮೈದಾ ಆ್ಯಡ್ ಮಾಡ್ತಾಯಿದ್ದೀನಿ, 1 ಸ್ಪೂನ್ ಬೇಕಿಂಗ್ ಪೌಡರ್ ಹಾಗೆ 1 ಚಿಟಿಕೆ ಬೇಕಿಂಗ್ ಸೋಡಾ. ಆಲ್ಮೋಸ್ಟ್ ಕೇಕ್ ಬ್ಯಾಟರ್ ರೆಡಿಯಾಗಿದೆ. ಯಾವುದೇ ಲಂಪ್ಸ್ ಇಲ್ಲದ ಹಾಗೆ ಚೆನ್ನಾಗಿ ಮಿಕ್ಸ್ ಮಾಡಿ. ಈ ಥರ ಬ್ಯಾಟರ್ ರೆಡಿ ಆಗಬೇಕು. ಈಗ ನಾನು ಈ ಮೋಲ್ಡ್ಗೆ ಬಟರ್ ಅಪ್ಲೈ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಕೇಕ್ ಬ್ಯಾಟರ್ನ ಇದಕ್ಕೆ ಟ್ರಾನ್ಸ್ಫರ್ ಮಾಡಿ. ಲಾಸ್ಟ್ನಲ್ಲಿ 1 ರಿಂದ 2 ಸಲ ಟ್ಯಾಪ್ ಮಾಡಿ, ಯಾವುದೇ ಲಂಪ್ಸ್ ಇದ್ದರೂ ಹೋಗಿಬಿಡುತ್ತೆ. ಈಗ ದಪ್ಪ ತಳದ ಪಾತ್ರೆ ತೊಗೊಂಡು ಕೆಳಗೆ ನೀವು ಪ್ಲೇಟ್ ಬೇಕಾದರೂ ಇಡ್ಬೋದು. 30 to 40 ಮಿನಿಟ್ಸ್ ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಬಿಡಿ. ಕೇಕ್ ಮೇಲೆ ಅಪ್ಲೈ ಮಾಡೋಕ್ಕೆ ನಾನಿಲ್ಲಿ ಮಿಕ್ಸ್ಡ್ ಫ್ರೂಟ್ ಜಾಮ್ ತೊಗೊಂಡಿದ್ದೀನಿ. ಇದಕ್ಕೆ 1 ಸ್ಪೂನ್ ಹನಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಲಾಸ್ಟ್ನಲ್ಲಿ ಶುಗರ್ ಸಿರಪ್ಗೆ ಮತ್ತೆ 1 ಸ್ಪೂನ್ ಹನಿ ಆ್ಯಡ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈಗ ಆಲ್ಮೋಸ್ಟ್ ಕೇಕ್ ರೆಡಿಯಾಗಿದೆ. ನೋಡಿ ಕೇಕ್ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಈಗ ಮಿಕ್ಸ್ ಮಾಡಿರೋ ಫ್ರೂಟ್ ಜಾಮ್ನ ಮೇಲೆ ಅಪ್ಲೈ ಮಾಡಿ. ನಾನು ಶುಗರ್ ಸಿರಪ್ ಹಾಕಿರೋ ವಿಡಿಯೋ ಮೋಸ್ಟ್ಲಿ ಡಿಲೀಟ್ ಆಗಿರ್ಬೋದು. ನೀವು ಕೇಕ್ ಹೊರಗೆ ತೆಗೆದ್ಮೇಲೆ ಫೋರ್ಕ್ನಿಂದ ಟೈನಿ ಹೋಲ್ಸ್ ಮಾಡಿಕೊಂಡು ಅದಕ್ಕೆ ಶುಗರ್ ಸಿರಪ್ ಅಪ್ಲೈ ಮಾಡಿ. ನೋಡಿ ಕೇಕ್ ಎಷ್ಟು ಸ್ಮೂತಾಗಿ ಫ್ಲಫಿಯಾಗಿ ಬಂದಿದೆ ಅಂತ. ಮೆಜರ್ಮೆಂಟ್ಸ್ ನಾನೆಲ್ಲ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಮೆನ್ಷನ್ ಮಾಡಿದ್ದೀನಿ, ನೀವು ಒಂದು ಸಲ ಚೆಕ್ ಮಾಡಿ. ಲಾಸ್ಟ್ನಲ್ಲಿ ಕೊಕೊನಟ್ ಪೌಡರ್ನ ಅಪ್ಲೈ ಮಾಡಿ. ಟೇಸ್ಟಿ. ನೋಡಿ ಕೇಕ್ ಎಷ್ಟು ಸಾಫ್ಟಾಗಿ ಬಂದಿದೆ ಅಂತ.